ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾದನಾಯಕನಹಳ್ಳಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಹತ್ತಿರ ಒಂದು ರೀಸೇಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಜಸ್ಟ್ 3 years ಓಲ್ಡು ಮಡ್ ಬ್ರಿಕ್ಸ್ ಆಗಿ ಕಟ್ಟಿರುವಂಥ ಒಂದು ಮನೆ ಫ್ರೆಂಡ್ಸ್. ನೋಡಿ, ಇನ್ ಫ್ರಂಟ್ ಆಫ್ 25 feet ರೋಡ್ ಇದೆ, ಚರಂಡಿ ಎಲ್ಲ ಮಾಡಿದ್ದಾರೆ. ಇದು ಎಕ್ಸಾಕ್ಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ನಿಯರೆಸ್ಟ್ ಇರುವಂಥ ಒಂದು ಮನೆ ಫ್ರೆಂಡ್ಸ್, ಮಾದನಾಯಕನಹಳ್ಳಿ. ಸೊ ಮಾದನಾಯಕನಹಳ್ಳಿ ಮೇನ್ ರೋಡಿಂದ 1 kilometer ಡಿಸ್ಟೆನ್ಸ್ ಈ ಮನೆ ಇದೆ. NH4 ಹೈವೇ ಹಾಗೂ BMTC KSRTC ಓಡಾಡುವಂಥ ಪ್ಲೇಸಿಂದ ಜಸ್ಟ್ 1 kilometer ಈ ಬಿಲ್ಡಿಂಗ್ ಇರುವುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬಿಲ್ಡಿಂಗಿನ ಫ್ರಂಟ್ ವ್ಯೂ ಈ ಥರ ಇದೆ. ಈ ಬಿಲ್ಡಿಂಗಿನ ಮೆಜರ್ಮೆಂಟು 1540 1540 600 square feet 600 ಅಡಿ. ಸೂಪರ್ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 20 ಚದರ 2000 square feet. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ವಿತ್ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರಲ್ಲಿ 2 BHK, ಥರ್ಡ್ ಫ್ಲೋರಲ್ಲಿ ಸಿಂಗಲ್ BHK. 2 ಸಿಂಗಲ್ BHK ಹೌಸು, 2 ಡಬಲ್ BHK ಹೌಸು, ಡಬಲ್ ಬೆಡ್ರೂಮ್ ಆ್ಯಂಡ್ ಸಿಂಗಲ್ ಬೆಡ್ರೂಮ್ ವಿತ್ ಕಾರ್ ಪಾರ್ಕಿಂಗ್ ವಿತ್ ಓನ್ ಬೋರ್ವೆಲ್ ಇದೆ ಫ್ರೆಂಡ್ಸ್. ಈ ಮನೆಯಲ್ಲಿ ಓನ್ ಬೋರ್ವೆಲ್ ಇದೆ. ಟೋಟಲ್ ನಿಮಗೆ ಒಂದು 20,000 ರೂಪಾಯಿ ಬಾಡಿಗೆ ಬರುತ್ತೆ. 4 ಮನೆಯಿಂದ 20,000 ಬರುತ್ತೆ ಫ್ರೆಂಡ್ಸ್. ಇದು ಮೇಯ್ನ್ ರೋಡ್ ಪಕ್ಕದ ಎಲ್ಲ ಇದೆ. ಮಾದನಾಯಕನಹಳ್ಳಿ ಟು ಲಕ್ಷ್ಮೀಪುರ ರೋಡಲ್ಲಿ 1 kilometer ಡಿಸ್ಟೆನ್ಸು. ಮಾದನಾಯಕನಹಳ್ಳಿ ಲಕ್ಷ್ಮೀಪುರ ಇನ್ ಬಿಟ್ವೀನ್ ಈ ಮನೆ ಇರ್ಬೋದಂತ ಫ್ರೆಂಡ್ಸ್. ನೋಡಿ, ಈಗ ಪಾರ್ಕಿಂಗ್ ಏರಿಯಾದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಾಲ್ಗೆಲ್ಲ ಫುಲ್ಲು ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೋಡಿ, ಲೆಫ್ಟ್ ಸೈಡಲ್ಲಿ ಮೀಟ್ರ್ ಬೋರ್ಡನ್ನು ಫಿಕ್ಸ್ ಮಾಡಿದ್ದಾರೆ. ಮನೆ ಮೀಟ್ರು ಮತ್ತು ಮೋಟ್ರ್ ಮೀಟ್ರು 2 ಅದರಲ್ಲೇ ಹಾಕಿದ್ದಾರೆ. ನೋಡಿ, ಒಂದು ಕಾರು ಒಂದು 4-5 ಬೈಕ್ ನಿಲ್ಲಿಸ್ಬೋದು, ಇಲ್ಲಾಂದರೆ ಒಂದು 7-8 ಬೈಕ್ ನಿಲ್ಲಿಸ್ಬೋದು. ಸಂಪು ನೋಡಿ, ಆ ಟ್ಯಾಂಕ್ ಕವರ್ ಒಬ್ಬರು ಈಗ ಓಪನ್ ಮಾಡ್ತಾರೆ, ನೀವು ನೋಡ್ಬೋದು. ಟ್ಯಾಂಕ್ ಕವರ್ ಓಪನ್ ಮಾಡಿದರು. ನೋಡಿ, ಇದು ಬೋರ್ವೆಲ್ ಇರುವುದು. ನೋಡಿ, ಓನ್ ಬೋರ್ವೆಲ್, ಮೋಟ್ರ್ ಗೀಟ್ರ್ ಎಲ್ಲ ಫಿಟ್ ಮಾಡಿ ಎಲ್ಲ ರೆಡಿಯಾಗಿದೆ. ನೀರು ರನ್ನಿಂಗ್ ಇದೆ, ನೀರಿಗೇನು ಸಮಸ್ಯೆ ಇಲ್ಲ. 100% ವಾಟರ್ ಸಪ್ಲೈ ಇದೆ. ಇದಲ್ಲದೆ ನಗರಸಭೆಯಿಂದನೂ ನೀರು ಬರುತ್ತೆ. ಓನ್ ಬೋರ್ವೆಲ್ ಇದೆ, ನಗರಸಭೆ ನೀರು ಬರುತ್ತೆ. ಸಫಿಷಿಯೆಂಟ್ ವಾಟರ್ ನೋಡ್ಬೋದು ಫ್ರೆಂಡ್ಸ್. ಸಂಪಲ್ಲಿ ಒಂದು 15,000 ಲೀಟ್ರ್ ಕೆಪಾಸಿಟಿ ಹಿಡಿಯೋ ಸಂಪ್ ಮಾಡಿಸಿದ್ದಾರೆ. ಓನ್ ಬೋರ್ವೆಲ್ ವಿತ್ CMC ವಾಟರ್, CMC ಖಾತಾ. ಇದು ಮಾದನಾಯಕನಹಳ್ಳಿ ನಗರಸಭೆ ಖಾತೆ, ನಗರಸಭೆ ಒಂದ ವಾಟರ್ ಸಪ್ಲೈ. ಸೊ ನಗರಸಭೆ ಆಫೀಸಿಂದ ಜಸ್ಟ್ 1 kilometer, ಪೊಲೀಸ್ ಸ್ಟೇಷನ್ ಸೊ ನಿಯರೆಸ್ಟ್ 1 kilometer, ಸಬ್ ರಿಜಿಸ್ಟ್ರ್ ಆಫೀಸು 1 kilometer ಇದೆ, ಹೈವೇ 1 kilometer ಇದೆ. ಸುತ್ತಮುತ್ತ ಸ್ಕೂಲುಗಳೆಲ್ಲ ಇದ್ದಾವೆ. ಕೆನಡಿಯನ್ ಪಬ್ಲಿಕ್ ಸ್ಕೂಲು, ಅಪೋಲೋ ಸ್ಕೂಲು, ಆಕ್ಸ್ಫರ್ಡ್ ಸ್ಕೂಲು, ಗ್ಲೋಬಲ್ ಟೆಕ್, ಒಂದು 3-4 ಇನ್ಸ್ಟಿಟ್ಯೂಟ್, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಈ ಮನೆಯ ಸುತ್ತಮುತ್ತ. ನೋಡ್ಬೋದು, ಫ್ರಂಟ್ ಡೋರು ಟೀಕ್ ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಗ್ರೌಂಡ್ ಫ್ಲೋರ್ ಮನೆಗೆ ನಾನೀಗ ಎಂಟ್ರಿ ಕೊಡ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು ಈ ಥರವಾದೊಂದು ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಎದುರುಗಡೆ ನೀವು ನೋಡ್ಬೋದು TV ಯೂನಿಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಗ್ರೌಂಡ್ ಫ್ಲೋರ್, ಸಿಂಗಲ್ BHK, ಹಾಲು, ಕಿಚನ್ನು, ರೂಮು. ಸೊ ಸುತ್ತ 1 feet ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಒಳ್ಳೆ ವೆಂಟಿಲೇಷನ್ಸ್ ಇದೆ. ನೋಡಿ, ಕಿಚನ್ ವಾಸ್ತು ಪ್ರಕಾರ ಇದೆ. ಗ್ರೌಂಡ್ ಫ್ಲೋರ್ನ ಕಿಚನ್ನು ನೋಡಿ, ಕಿಚನ್ ಈ ಟೈಪ್ ಇದೆ. ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್. ವುಡ್ ವರ್ಕ್ ಎಲ್ಲ ಆಗಿದೆ. ನೋಡಿ, ಬ್ಯಾಸ್ಕೆಟ್ ಹಾಕಿದ್ದಾರೆ, ಓಪನ್ ಡೋರ್, ಸೈಡ್ ಡೋರ್ಗಳನ್ನು ಫಿಟ್ ಮಾಡಿದ್ದಾರೆ. ಸ್ಟೋರೇಜ್ ಏರಿಯಾ ಚೆನ್ನಾಗಿದೆ. ಒಂದು 25 mm ಥಿಕ್ನೆಸ್ಸು ಸ್ಲ್ಯಾಬನ್ನು ಹಾಕಿದ್ದಾರೆ. ಸ್ಲ್ಯಾಬ್ ಸ್ಟೋನು
ಹಾಗೂ 1.5 ಫೀಟ್ ನಿಮಗೆ ಸಿಂಕನ್ನು ಇಟ್ಟಿದ್ದಾರೆ. ನೋಡ್ಬೋದು ನೀವು ಸಜ್ಜೆ, ಕಿಚನ್ ಸಜ್ಜೆ ಎಲ್ಲೂ ಲ್ಯಾಪ್ಟಾಪಲ್ಲೆಲ್ಲ ಕವರ್ ಮಾಡಿದ್ದಾರೆ. ನೋಡಿ, ವಾಸ್ತು ಪ್ರಕಾರ ಕಿಚನನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಈಗ ನಿಮಗೆ ಕಾಮನ್ ಒಂದು ಬಾತ್ರೂಮ್ ಮಾಡಿದ್ದಾರೆ. ಹಾಲ್ ವಿತ್ ಕಾಮನ್ ಬಾತ್ರೂಮ್ ವಿತ್ ಸಿಂಗಲ್ BHK. ನೋಡಿ, ಈ ಥರ ವುಡ್ ಫಿನಿಶ್ ಆಗಿರುವಂಥ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ಲೋರಿಂಗಿಗೆ. ಸೊ ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ನೋಡಿ, 3 ಪಾನ್ ವಿಂಡೋಸ್ ಇಟ್ಟಿದ್ದಾರೆ ರೂಮಲ್ಲಿ. ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಬ್ಯಾಕ್ ಸೈಡ್ ಬ್ಯಾಕ್ 1.5 ಫೀಟು ಜಾಗ ಬಿಟ್ಟಿದ್ದಾರೆ. ನೋಡಿ, ಇಂಟೀರಿಯರ್ ವರ್ಕ್ ಈ ಥರ ಇದೆ. ಒಂದು ಗ್ರೇಜಿ ಆಗಿರುವಂಥ ಒಂದು ಲ್ಯಾಮಿನೇಷನನ್ನು ಯೂಸ್ ಮಾಡಿದ್ದಾರೆ, ಗ್ರೇ ಕಲರ್. ಒಂದು ಪಾರ್ಟಿಷನಲ್ಲಿ ನಿಮಗೆ ಮಿರರನ್ನು ಫಿಟ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಮಾಡೋದಕ್ಕೆ. ಅಗಲವಾದ ಒಂದು ವಿಂಡೋಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಒಳ್ಳೆ ಗಾಳಿ ಬೆಳಕು ಬರುತ್ತೆ. ನೋಡಿ, ಇದು ಸಿಂಗಲ್ BHK. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಏರಿಯಾ ಮಾಡಿದ್ದಾರೆ. ನೋಡಿ, ಇಂಡಿಯನ್ ಸಿಂಕ್ ಇಟ್ಟಿದ್ದಾರೆ. ಒಳಗಡೆ ಒಂದು ಹ್ಯಾಂಡ್ ವಾಶ್ ಬೇಸಿನ್ ಇಟ್ಟಿದ್ದಾರೆ. ಸೊ ಬಾತ್ರೂಮಲ್ಲೂ ಸಹ ಬ್ಯಾಕ್ ಸೈಡಲ್ಲಿ ಸಜ್ಜ ಹಾಕ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಬಾತ್ರೂಮಲ್ಲಿ ಸ್ಟೋರೇಜ್ ಏರಿಯಾ ಇದೆ. ನೋಡಿ, ಈಗ ನಾನು ಗ್ರೌಂಡ್ ಫ್ಲೋರ್ ಇಷ್ಟ ಆಯಿತು. ಗ್ರೌಂಡ್ ಫ್ಲೋರ್ನಲ್ಲಿ ಸಿಂಗಲ್ BHK ಅಷ್ಟೇ. ಎಲ್ಲ ರೆಂಟ್ ಪರ್ಪಸ್ ಕೊಟ್ಟಿದ್ದಾರೆ. ಇಲ್ಲಿ ಓನರ್ ಇರುವುದಿಲ್ಲ, ಫುಲ್ ರೆಂಟ್ ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು ಸರೌಂಡಿಂಗ್ಸಲ್ಲಿ ನಿಮಗೆ 5,000 ರೂಪೀಸ್ ಸ್ಕ್ವೇರ್ ಫೀಟ್ ಸೈಟ್ ರೇಟ್ ಇದೆ. 5,000 to 6,000. ಇದು ಮೇಯ್ನ್ ರೋಡ್ಗೆ ಜಸ್ಟ್ ಒಂದು 100 ಮೀಟ್ರ್ ಇಲ್ಲ ಫ್ರೆಂಡ್ಸ್, ಒಂದು 100 ಅಡಿ ಇರುವಂಥದ್ದು. ವೆಲ್ ಕಮರ್ಷಿಯಲ್ ಏರಿಯಾ, ಒಳ್ಳೆ ರೆಂಟೆಡ್ ರನ್ನಿಂಗ್ ಇರುವಂಥದ್ದು. ಸೊ ಎದುರುಗಡೆ ನಿಯರೆಸ್ಟ್ ಒಂದು ಗ್ಲೋಬಲ್, ಇದು ಯಾವುದು ಗ್ಲೋಬಲ್ ಅಲ್ಲ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಸ್ಟ್ಯಾಂಡರ್ಡ್, ತುಂಬ ಸ್ಟ್ಯಾಂಡರ್ಡು ಸ್ಕೂಲು. ಗ್ಲೋಬಲ್ ಸ್ಕೂಲ್ ಬಂದುಬಿಟ್ಟು ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ. ಕೆನಡಿಯನ್ ಪಬ್ಲಿಕ್ ಸ್ಕೂಲು, ಅಪೋಲೋ ಸ್ಕೂಲು ನಿಮಗೆ ವಿತಿನ್ 500 ಮೀಟ್ರ್ 1 ಕಿಲೋಮೀಟ್ರಲ್ಲಿದ್ದಾವೆ. ಬಸ್ ಸ್ಟಾಪ್ 1 ಕಿಲೋಮೀಟ್ರ್ ಐತೆ, BMTC. ಸೊ ಮಾಗಡಿ ರೋಡ್ಗೆ ಹೋಗೋವಂಥ ಪೆರಿಪಲ್ ರಿಂಗ್ ರೋಡಲ್ಲಿ ಈ ಮನೆ ಇರುವುದು. ಮಾದನಾಯಕನಹಳ್ಳಿ ಟು ಮಾಗಡಿ ರೋಡು. ಸೊ ಒಂದು 100 ಮೀಟ್ರಲ್ಲಿ ಈ ಒಂದು ಪೆರಿಪಲ್ ರಿಂಗ್ ರೋಡ್ ಬಸ್ ಸ್ಟಾಪ್ ಇದೆ, ಜಸ್ಟ್ 100 ಮೀಟ್ರು. ಹಾಗೂ ಮಾದನಾಯಕನಹಳ್ಳಿಯಿಂದ ಶೇರಿಂಗ್ ಆಟೋಗಳು ಓಡಾಡ್ತಿರ್ತವೆ. ಸೊ ಬಸ್ಸು ಇಲ್ಲಿ ಕಡಿಮೆ ಟೈಮಿಂಗ್ಸ್ ಇರೋದ್ರಿಂದ ನೀವು ಕಾಯೋದೇನು ಬೇಕಾಗಿಲ್ಲ. 10 ರೂಪೀಸ್ ಕೊಟ್ಟರೆ ಸೀದಾ ಶೇರಿಂಗ್ ಆಟೋದಲ್ಲಿ ಬಂದು ಈ ಮನೆ ಹತ್ರ ಇಳಿಬೋದು ಮಾದನಾಯಕನಹಳ್ಳಿಯಿಂದ. ನೋಡಿ, ಈಗ ನಾನು ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಟೀಕ್ ಡೋರ್ ಇಟ್ಟಿದ್ದಾರೆ ಈ ಒಂದು ಫ್ಲೋರಲ್ಲೂ. ನೋಡಿ, ಇದು ಲಿವಿಂಗ್ ಏರಿಯಾ. ಹಾಲ್ ಈ ಥರ ಇದೆ ಫ್ರೆಂಡ್ಸ್. ಒಂದು ಲಾಂಗೆಸ್ಟ್ ಹಾಲ್ ಮಾಡಿದ್ದಾರೆ. ಎದುರುಗಡೆ ನೋಡುವುದು TV ಯೂನಿಟ್ ಮಾಡಿದ್ದಾರೆ. ಸೊ ಹಾಲಲ್ಲಿ POPನ ಮಾಡಿದ್ದಾರೆ ಹಾಗೂ ಬಾರ್ಡರನ್ನು ಹಾಕಿದ್ದಾರೆ. ಒಂದು ಡ್ಯುಯಲ್ ಕಲರ್ ಪೇಂಟಿಂಗನ್ನು ಮಾಡಿದ್ದಾರೆ. ನೋಡಿ, ಸ್ಕ್ವೇರ್ ಆಗಿರುವಂಥ ಒಂದು POPನ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು, ಪಿಂಕ್ ಕಲರ್ ಆ್ಯಂಡ್ ಅಪೋಸಿಟ್ ಕಲರ್ಗೆ ಪೇಂಟನ್ನು ಮಾಡಿದ್ದಾರೆ. ನೋಡಿ, ಇದು ಫ್ರೇಮನ್ನು ಮಾಡಿದ್ದಾರೆ. ದೇವ್ರ ಮನೆಗೆ ಫ್ರೇಮ್ ಮಾಡಿಬಿಟ್ಟು ಪ್ಲೈವುಡ್ ಡೋರ್ಗಳನ್ನು ಇಟ್ಟಿದ್ದಾರೆ. ಸೊ ನೋಡ್ಬೋದು, ಸೆಂಟ್ರಲ್ಲೆಲ್ಲ ಗಂಟೆಗಳನ್ನು ಹಾಕಿದ್ದಾರೆ. ಸೊ ಹಾಗೆ ಇನ್ನೊಂದು ರೂಮಿಗೆ ಬಂದರೆ ನೋಡಿ ಫ್ರೆಂಡ್ಸ್, ರೂಮ್ ನಂಬರ್ 1 ಬಂದರೆ ಇಲ್ಲಿ ಈಸ್ಟ್ ಫೇಸ್ಗೆ ಡೋರ್ ಇಟ್ಟಿದ್ದಾರೆ. ಇದು ಈಸ್ಟ್ ಫೇಸ್ ಸೈಟು. ಈಸ್ಟ್ ಫೇಸ್ಗೆ ಒಂದು ಡೋರ್ ಇಟ್ಟಿದ್ದಾರೆ, ನಾರ್ತ್ ಫೇಸ್ಗೆ ಒಂದು ಡೋರ್ ಇಟ್ಟಿದ್ದಾರೆ. ಈಸ್ಟ್ ಫೇಸ್ ಬಂದ್ಬಿಟ್ಟು ರೋಡ್ ಸೈಡು. ಸೊ ಇದಕ್ಕೆ ನಾರ್ತ್ ಡೋರ್ ಇಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನಾರ್ತ್ ಡೋರು, ಈಸ್ಟ್ ಡೋರು, 2 ಡೋರುಗಳನ್ನ ಇಟ್ಟಿದ್ದಾರೆ. ಇದು ಒಂದು ಟೈಪ್ ಬಾಲ್ಕನಿ ಟೈಪ್ ಮಾಡಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿ ಟೈಪ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಏನು ಸ್ಟೇರ್ ಕೇಸ್ ಇರೋದಿಲ್ಲ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಾರ್ತ್ ಸೈಡ್ ರೈಸ್ ಮಾಡಿದ್ದಾರೆ.
ಬಿಲ್ಡಿಂಗಿನ ಎಂಟ್ರೆನ್ಸ್ ಇಂದ ಬಲಭಾಗದಲ್ಲಿ ಈಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರು ಫಸ್ಟ್ ಫ್ಲೋರಲ್ಲಿ. ಇನ್ನು ಫಸ್ಟ್ ಫ್ಲೋರು ನಾರ್ತು, ಸೆಕೆಂಡ್ ಫ್ಲೋರು ನಾರ್ತು. ನೋಡಿ ಫಸ್ಟ್ ಫ್ಲೋರಲ್ಲಿ ಈ ಥರ ಒಂದು ಡಿಸೈನ್ಸನ್ನು ಮಾಡಿದ್ದಾರೆ. POP ಓಪನ್ ಕಿಚನ್ ಮಾಡಿದ್ದಾರೆ. ಸೊ 1.5 ಫೀಟ್ ಸಾಲಿಡ್ ಸಿಂಕನ್ನು ಇಟ್ಟಿದ್ದಾರೆ. ವೈಟ್ ಕಲರ್ ಆ್ಯಂಡ್ ಮಿಕ್ಸ್ ಇರುವಂಥ ಕಾಂಬಿನೇಷನ್ಸ್ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಟೀಕ್ ಡೋರ್ ಇಟ್ಟಿದ್ದಾರೆ ಹಾಗೂ TV ಯೂನಿಟ್ ಮಾಡಿದ್ದಾರೆ. ಸೇಮ್ ನೀವು ನೋಡ್ತಾ ಇದ್ದೀರಾ, TV ಯೂನಿಟ್ ಮಾಡಿ ಈ ಥರ ಒಂದು ಗ್ರೇ ಕಲರ್ ಒಂದು ಲ್ಯಾಮಿನೇಷನ್ ಯೂಸ್ ಮಾಡಿದ್ದಾರೆ. ಒಂದು 16 mm ಪ್ಲೈವುಡನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರೂಮ್ ನಂಬರ್ 2 ಮಾಸ್ಟರ್ ಬೆಡ್ರೂಮ್ ಕಿಂಗ್ ಸೈಜ್ ಬೆಡ್ ಹಾಕ್ಬಿಟ್ಟು ಒಂದೊಂದು 3-4 ಫೀಟು ಲೆಂತು ಮತ್ತು ವಿಡ್ತುನಲ್ಲಿ ಜಾಗ ಇದೆ. ಮೂಮೆಂಟ್ಗೆ ನೋಡ್ಬೋದು ನೀವು. 3 ಪಾನ್ ವಿಂಡೋ ಇಟ್ಟಿದ್ದಾರೆ. ಸೊ ಅಗಲವಾದ ಒಂದು ವಿಂಡೋಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಲ್ಯಾಪ್ಟಾಪ್ ಸಹ ಕವರ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಒಂದು ಮಾರ್ಬಲ್ ಟೈಪ್ ಫಿನಿಶಿಂಗ್ ಇರುವಂಥ ಲ್ಯಾಮಿನೇಷನ್ಗಳನ್ನು ಯೂಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಗೆ ಇದರಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ ವಾರ್ಡ್ರೋಬಲ್ಲಿ ಒಂದು ಸೈಡ್ಗೆ. ಸೊ 2 BHK ಫಸ್ಟ್ ಫ್ಲೋರಲ್ಲಿ 2 BHK ಫ್ರೆಂಡ್ಸ್. ಫಸ್ಟ್ ಫ್ಲೋರು 2 BHK, ಸೆಕೆಂಡ್ ಫ್ಲೋರು 2 BHK, ಗ್ರೌಂಡ್ ಫ್ಲೋರಲ್ಲಿ ಮಾತ್ರ 1 BHK. ನೋಡಿ ಇದು ಇಂಡಿಯನ್ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಏರಿಯಾ. ಒಂದೇ ಟಾಯ್ಲೆಟ್ ಮಾಡಿರೋದು ಫ್ರೆಂಡ್ಸ್. 2 ರೂಮಿಂದ ಒಂದೇ ಟಾಯ್ಲೆಟು. ನೋಡಿ 3 ಕಲರ್ಸ್ ಟೈಲ್ಸ್ಗಳನ್ನು ಹಾಕಿದ್ದಾರೆ, ವಾಲ್ ಟೈಲ್ಸ್ಗಳು. ಮತ್ತು ವಾಶ್ ಬೇಸಿನನ್ನು ಇಟ್ಟಿದ್ದಾರೆ. ಬಾತ್ರೂಮ್ ವಿತ್ ಟಾಯ್ಲೆಟು ಅಟ್ಯಾಚ್. ಓಕೆ ನೋಡಿ ಫ್ರೆಂಡ್ಸ್, ಒಂದು ಬ್ಲ್ಯಾಕ್ ಕಲರ್ ಗ್ರಾನೈಟನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ಲೋರಿಂಗಲ್ಲಿ. ನೋಡಿ ಟೀಕ್ ಡೋರ್ ಈ ಥರದ ಡಿಸೈನ್ ಡೋರ್ಗಳನ್ನು ಇಟ್ಟಿದ್ದಾರೆ. ಸ್ಟೇರ್ ಕೇಸ್ಗೆಲ್ಲ ಗ್ರಾನೈಟನ್ನು ಇಟ್ಟಿದ್ದಾರೆ ಹಾಗೂ 3 ಲೈನ್ಗಳನ್ನು ಹಾಕಿದ್ದಾರೆ ಗ್ರಿಪ್ಗೆ. ಒಳ್ಳೆ ಒಂದು ಹ್ಯಾಂಡ್ ರೈಲ್ಸನ್ನು ಹಾಕಿದ್ದಾರೆ. ನೋಡಿ 2.5 ಫೀಟ್ ಇದು ಸ್ಟೇರ್ ಕೇಸ್ ಬಿಡ್ತು. ನೋಡಿ ಅಲ್ಲಿ ಪಿಲ್ಲರ್ ಇದೆ. ಆ ಪಿಲ್ಲರ್ಗೆ ಎಲ್ಲ ಗ್ರಾನೈಟ್ ಹಾಕ್ಬಿಟ್ಟು ನೀಟಾಗಿ ಫಿನಿಶಿಂಗ್ ತೋರಿಸಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಫ್ರೆಂಡ್ಸ್. ಪಿಲ್ಲರ್ ಕನ್ಸ್ಟ್ರಕ್ಷನ್ ಪ್ಲಸ್ ಮಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಮರಳು ಮತ್ತು ಸ್ಯಾಂಡನ್ನು ಯೂಸ್ ಮಾಡಿದ್ದಾರೆ ಪ್ಲಾಸ್ಟಿಂಗಿಗೆ ಮರಳು ಪ್ಲಸ್ ಕಟ್ಟಡಕ್ಕೆ ಸ್ಯಾಂಡು ಹಾಗೂ ಮಣ್ಣಿನ ಇಟ್ಟಿಗೆಗಳು. ಮಡ್ ಬ್ರಿಕ್ಸ್ ಅಂತ ಈ ನಾಟಿ ಇಟ್ಟಿಗೆ ಅಂತೀವಲ್ಲ, ನಾಟಿ ಇಟ್ಟಿಗೆಯಲ್ಲಿ ಕಟ್ಟಿರೋದು. ತುಂಬ ಸ್ಟ್ರೆಂತ್ ಇದೆ ಬಿಲ್ಡಿಂಗು. 1 ಬೋರ್ವೆಲ್ ಇರೋದ್ರಿಂದ ಚೆನ್ನಾಗಿ ಕ್ಯೂರ್ ಮಾಡಿದ್ದಾರೆ. ಬಿಲ್ಡಿಂಗ್ ಎಲ್ಲೂ ಕ್ರ್ಯಾಕ್ ಬಂದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ದಾರೆ ಹಾಗೂ ಮಣ್ಣನ್ನು ಹಾಕಿದ್ದಾರೆ ಪ್ಲಾಸ್ಟಿಂಗಿಗೆ. ಕಟ್ಟಡಕ್ಕೆ ಮಾತ್ರ ಇದು ಸ್ಯಾಂಡ್ ಯೂಸ್ ಮಾಡಿದ್ದಾರೆ. ನೋಡಿ ಸ್ಟೇರ್ ಕೇಸು ಒಳ್ಳೆ ಸ್ಟ್ರೆಂತಬಲ್ ಸ್ಟೇರ್ ಕೇಸ್ಗೆ ಹ್ಯಾಂಡ್ ರೈಲ್ಸ್ ಹಾಕಿದ್ದಾರೆ. ಲೆಫ್ಟು ರೈಟು ಎಲ್ಲ ಗ್ರಾನೈಟ್ಗಳನ್ನು ಹಾಕಿದ್ದಾರೆ ಸ್ಟೆಪ್ಗೆಲ್ಲ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಯಾರಾದರೂ ಈ ಲೊಕೇಶನಲ್ಲಿ ಚೂಸ್ ಮಾಡ್ತಾ ಇದ್ದರೆ ಓನ್ ರೆಂಟೆಡ್ ಇರೋಕ್ಕೂ ಚೆನ್ನಾಗೈತೆ, ಫುಲ್ಲಿ ರೆಂಟ್ ಕೊಡೋಕ್ಕೂ ಚೆನ್ನಾಗೈತೆ. ಒಂದು ಮನೇಲಿ ನೀವು ಇದ್ಕೊಂಡು ಒಂದು ಮನೆಯಲ್ಲಿ ಬೇಕಾದ್ರೆ ರೆಂಟ್ ಕೊಡ್ಬೋದು. ಈಗ ನಾನು ಲಾಸ್ಟ್ ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಸೆಕೆಂಡ್ ಫ್ಲೋರು ಮುಗಿಸ್ಕೊಂಡು 3rd ಫ್ಲೋರಲ್ಲಿ ಬಂದಿದ್ದೀನಿ. 3rd ಫ್ಲೋರಲ್ಲಿ ನೀವು ನೋಡ್ತಾ ಇದ್ದರೆ ಟೆರೆಸ್ ಏರಿಯಾ. ನೋಡಿ ಸುತ್ತಮುತ್ತ ಈ ಥರವಾದ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿದಾವಪ್ಪ. ಎಲ್ಲ ರೆಸಿಡೆಂಟಲ್ ಏರಿಯಾ. ನೋಡ್ರಿ ಮೇಯ್ನ್ ರೋಡ್ ಪಕ್ಕದಾಗ ಐತೆ. ನೋಡ್ರಿ ಮಾದನಾಯಕನಹಳ್ಳಿಯಿಂದ ಇದಕ್ಕೆ ಹೋಗುತ್ತಲ್ಲ ಮಾಗಡಿ ರೋಡ್ಗೆ, ಕಡಬ್ಗೆರೆ ಕ್ರಾಸ್ಗೆ ಹೋಗೋ ರೋಡಲ್ಲಿ ಈ ಬಿಲ್ಡಿಂಗ್ ಇದೆ ಫ್ರೆಂಡ್ಸ್. ನೋಡಿ ಎಲ್ಲ ಬಸ್ ಸ್ಟಾಪೂ ಇದೆ. ನೋಡಿ ಆ ಕರ್ವ್ ಇದೆಲ್ಲ, ಆ ಕರ್ವ್ ಹತ್ರನೇ ಬಸ್ ಸ್ಟಾಪ್ ಇದೆ BMTCದು. ಈ ಕಡೆ ಮಾಗಡಿ ರೋಡ್ಗೆ ಹೋಗೋರು, ಈ ಕಡೆ ತುಮಕೂರು ರೋಡ್ ಕಡೆಗೆ ಬರೋರು. ಬಸ್ಸು ಯಾವಾಗೂ ಓಡಾಡ್ತಿರ್ತವೆ ಅವ್ರಿಗೊಂದೊಂದು. ಇಲ್ಲಾಂದ್ರೆ ಆಟೋಗಳು ಇರ್ತವೆ, ಶೇರಿಂಗ್ ಆಟೋಗಳು. ಒಂದು 10 ರೂಪಾಯಿ 10 ರೂಪೀಸ್ ಕೊಟ್ಟರೆ ಸೀದಾ ಹೈವೇಗೆ ಬರ್ತೀರ. ಬಸ್ಸು ಏನಾದರೂ ಡಿಲೇ ಆದರೆ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, JK ಹಾಸ್ಪಿಟ್ಲ್ ಅಂತ, ದೊಡ್ಡದು ಹಾಸ್ಪಿಟ್ಲ್ ಅದು. ಸುತ್ತಮುತ್ತ ಹಾರ್ಡ್ವೇರ್ ಅಂಗಡಿಗಳು, ಪ್ರಾವಿಷನ್ ಸ್ಟೋರ್ಗಳು, ಒಳ್ಳೆ ಕಮರ್ಷಿಯಲ್ ಏರಿಯಾ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಅಂಗಡಿ, ಹಾಸ್ಪಿಟಲ್ಲು ಇದೆ, ಕ್ಲಿನಿಕ್ಕು ಇದೆ, ಹೋಟೆಲ್ಸು ಎಲ್ಲ ಇದೆ ಫ್ರೆಂಡ್ಸ್. ಸುತ್ತಮುತ್ತ ಸ್ಕೂಲ್ಗಳು ಎಲ್ಲ ನಿಯರೆಸ್ಟ್ ಇರೋಂಥ ಸ್ಕೂಲ್ಗಳು.
ನೋಡಿ ಈ ಥರವಾದ ಒಂದು ಬಿಲ್ಡಿಂಗ್ಗಳು ಸುತ್ತಮುತ್ತ ಆಗಿದ್ದಾವೆ ನೋಡ್ಬೋದು ಫ್ರೆಂಡ್ಸ್. ಇದು ಮಾದನಾಯಕನಹಳ್ಳಿ ಟು ಮಾಗಡಿ ರೋಡ್ಗೆ ಹೋಗೋ ರೋಡಲ್ಲಿ ಈ ಬಿಲ್ಡಿಂಗ್ ಇದೆ. ಜಸ್ಟ್ ಹೈವೇಯಿಂದ 1 ಕಿಲೋಮೀಟರ್. ನೋಡಿ ಇಲ್ಲಿ ಒಂದು ಹಾಲು ಅಡುಗೆ ಮನೆ ರೂಮು ಸಿಂಗಲ್ ಬೆಡ್ರೂಮ್ ಹಾಕಿದ್ದಾರೆ. ಇದು ಥರ್ಡ್ ಫ್ಲೋರಲ್ಲಿ ಟೆರೇಸಲ್ಲೂ ಸಮೇತ ಒಂದು ಸಿಂಗಲ್ BHK ಹೌಸ್ ಮಾಡಿದ್ದಾರೆ ಫ್ರೆಂಡ್ಸ್. ಗ್ರೌಂಡ್ ಫ್ಲೋರು, ಲಾಸ್ಟ್ ಫ್ಲೋರು ಸಿಂಗಲ್ BHK, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು 2 BHK, 2 ಸಿಂಗಲ್ ಬೆಡ್ರೂಮ್, 2 ಡಬಲ್ ಬೆಡ್ರೂಮ್, 20,000 ಬಾಡಿಗೆ ಫ್ರೆಂಡ್ಸ್. ನೋಡಿ ಯಾರಾದರೂ ಈ ಬಜೆಟಲ್ಲಿ ಈ ಒಂದು ಏರಿಯಾದಲ್ಲಿ ನೋಡ್ತಾ ಇದ್ದರೆ ನೀವೊಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಐತೆ ಫ್ರೆಂಡ್ಸ್ ಮೇನ್ ರೋಡು. 2 ನಿಮಿಷಕ್ಕೆ ನೀವು ಮೇನ್ ರೋಡ್ಗೆ ಹೋಗ್ಬಿಟ್ಟು ಆಟೋ ಆರ್ ಬಸ್ ಹಿಡ್ಕೊಂಡು ಸೀದಾ ಹೈವೇಗೆ ಬರ್ಬೋದು. NH4 ಹೈವೇಗೆ ಬಂದ್ಬಿಟ್ಟು ನೀವು KSRTCಗೆ ಯಾವ ಕಡೆ ದಾಬಾಸ್ಪೇಟೆಗೆ ಹೋಗೋರು, ಬೇಗೂರ್ಗೆ ಹೋಗೋರು, ಮಾಗಡಿಗೆ ಹೋಗೋರು, ಕುಣಿಗಲ್ಗೆ ಹೋಗೋರು ಎಲ್ಲ ಇದೇ ರೂಟಲ್ಲೇ ಹೋಗಬೇಕು ಫ್ರೆಂಡ್ಸ್. ಕೆಲ್ಸಕ್ಕೆ ಯಾರಾದರೂ ಹೋಗ್ತಾ ಇದ್ರೆ ನಿಯರೆಸ್ಟ್ ಇದೆ ಮೇನ್ ರೋಡ್. ತುಮಕೂರು ಮೇನ್ ರೋಡ್ಗೆ ಹೋಗ್ಬಿಟ್ಟು ನೀವೆಲ್ಲಿಗೆ ದಾಬಾಸ್ಪೇಟೆಗೆ ಹೋಗುವಂಥವ್ರು ಹೋಗ್ಬೋದು. ಅಲ್ಲಿಂದ ಅವೆಲ್ಲ ನಿಮ್ಮ ಕೆಲವು ಕಂಪ್ನಿ ಬಸ್ಗಳಿದ್ದಾವೆ, ಕೆಲವರು ಓನ್ ವೆಹಿಕಲಾಗಿ ಹೋಗ್ತಾರೆ ಬಸ್ಗಳಲ್ಲಿ. ನೋಡಿ ಹತ್ರ ಇರೋವಂಥ ರೋಡು. ಈ ಲೊಕೇಶನಲ್ಲಿ ಯಾರಾದರೂ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡ್ಬೇಕಂತ ಒಂದು ಪ್ಲಾನ್ ಇದ್ದರೆ ರೆಂಟೆಡ್ ಕಮ್ ಓನ್ ಕಮ್ ರೆಂಟೆಡ್, ಓನರು ಇದ್ಕೊಂಡು ಬಾಡಿಗೆನೂ ಕೊಡ್ಬೋದು. ಬಾಡಿಗೆ ಕೊಡೋಕ್ಕೆ ಒಂದು ಟೋಟಲ್ 4 ಮನೆಗಳಿದ್ದಾವೆ. ಅದರಲ್ಲಿ ಒಂದು ಓನರ್ ಇದ್ಕೊಂಡು ಇನ್ನು 3 ಮನೆಗಳು ಬಾಡಿಗೆ ಕೊಡ್ಬೋದು ಫ್ರೆಂಡ್ಸ್. 3 ಮನೆ ಬಾಡಿಗೆ ಕೊಟ್ಟರೆ ಅಪ್ರಾಕ್ಸಿಮೇಟ್ಲಿ ನಿಮಗೊಂದು 15,000 ರಿಂದ 16,000 ರೂಪಾಯಿ ಬಾಡಿಗೆ ಬರುತ್ತೆ. ಓನರ್ ಇದ್ಕೊಂಡು ಆರಾಮ್ಸೆ ಲೋನ್ಗಿನಲ್ಲಿ ಯಾರನ್ನು ಪರ್ಚೇಸ್ ಮಾಡೋದಿದ್ರೆ ಒಂದ್ಸಲಿ ಬಂದು ನೋಡಿಬಿಟ್ಟು ಪರ್ಚೇಸ್ ಮಾಡಿ. ನೋಡಿ ಇದು ಲಾಸ್ಟ್ ಫ್ಲೋರಲ್ಲಿ ಇಟ್ಟಿರೋದು ಈಸ್ಟು ಡೋರು, ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಇಟ್ಟಿರೋದು ಈಸ್ಟು ಗ್ರೌಂಡು ಮತ್ತು ಲಾಸ್ಟು ಈಸ್ಟ್ ಡೋರ್ಗಳು. ಸೆಂಟ್ರಲ್ಲಿರೋ 2 ಈಸ್ಟು ನಾರ್ತು 2 ಕಡೆ ಡೋರ್ ಇಟ್ಟಿದ್ದಾರೆ, ಬಾಲ್ಕನಿ. ಓಕೆನಾ ಫ್ರೆಂಡ್ಸ್? ಸೊ ಈ ಮನೆ ಒಂದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 63 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. 63 ಲ್ಯಾಕ್ ಸ್ಲೈಟ್ಲಿ ನೆಗೋಷಿಯಬಲ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡಿ ಈ ಬಜೆಟಲ್ಲಿ ಯಾರಾದರೂ ನೀವು ಪರ್ಚೇಸ್ ಮಾಡ್ಬೇಕಂತ ಒಂದು ಪ್ಲಾನ್ ಇದ್ದರೆ, ಮಾದನಾಯಕನಹಳ್ಳಿಗೆ ಏನಾದರೂ ಪ್ಲಾನ್ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನಮಗೆ ತುಂಬ ಜನ ಕೇಳ್ತಾ ಇದ್ರು ಓನ್ ಕಮ್ ರೆಂಟೆಡ್ ಇರೋ ಬಿಲ್ಡಿಂಗ್ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡಿ ಈ ಒಂದು ಅಡ್ವರ್ಟೈಸ್ ಮಾಡಿದಾರಲ್ಲ ಇಂಡಿಯಾ ಗೋಲ್ಡ್, ಇದಕ್ಕೆ ವರ್ಷಕ್ಕೆ 17,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿರೋದಕ್ಕೆ ಇಂಡಿಯಾ ಗೋಲ್ಡ್ ಕಂಪ್ನಿಯವರು, ಇವರು ಕಂಬಿಯವರು, ಕಬ್ಬಣದವರು, ಈ ಮೋಲ್ಡಿಂಗ್ಗೆ ನಾವು ಯೂಸ್ ಮಾಡಿದ್ವಲ್ಲ ಕನ್ಸ್ಟ್ರಕ್ಷನ್ಗೆ, ಆ ಕಂಪನಿಯವರು ಇವರು ವರ್ಷಕ್ಕೆ 17,000 ರೂಪಾಯಿ ಈ ಒಂದು ಅಡ್ವರ್ಟೈಸ್ಮೆಂಟ್ಗೆ ರೆಂಟೆಡ್ ಕೊಡ್ತಾರೆ ಬಿಲ್ಡಿಂಗಲ್ಲಿ ಬರ್ತಿರೋದಕ್ಕೆ. ತಿಂಗಳಿಗಲ್ಲ ಫ್ರೆಂಡ್ಸ್, ಒಂದು ವರ್ಷಕ್ಕೆ 17,000 ರೂಪಾಯಿ ರೆಂಟ್. ನೋಡಿ ಅದರಲ್ಲೂ ಬಾಡಿಗೆ ಬರುತ್ತೆ, ಇದರಲ್ಲೂ ಬಾಡಿಗೆ ಬರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಈಸ್ಟ್ ಫೇಸ್ ನೋಡ್ತಾ ಇದ್ದರೆ ಈ ಬಿಲ್ಡಿಂಗನ್ನು ನೋಡಿ. ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.